Prayatnam Sarvasiddhi Sadhanam. Today, let us have some examples in relation with spelling. ಸ್ಪೆಲ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಅಲ್ಲಿ ಕೊಟ್ಟಿರುವಂತಹ ಶಬ್ದಗಳಲ್ಲಿ 4 ಆಯ್ಕೆಗಳಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಕಾಗುಣಿತ ಇರುವಂತಹ ಶಬ್ದವನ್ನು ಗುರುತಿಸಿ ಅಂತ ಹೇಳ್ಬೋದು, ಅಥವಾ ಕೊಟ್ಟಿರುವ 4 ಶಬ್ದಗಳಲ್ಲಿ ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಇರುವ ಶಬ್ದವನ್ನು ಗುರುತಿಸಿ ಅಂತ ಹೇಳ್ಬೋದು. ಮೊದಲಿಗೆ ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ವರ್ಡ್ಸ್, ಏನು ಇಲ್ಲಿ ಗ್ರೂಪ್ ಇದೆ, ಚೂಸ್ ದ ಮಿಸ್ ಸ್ಪೆಲ್ಡ್ ವರ್ಡ್. ಮಿಸ್ ಸ್ಪೆಲ್ಡ್ ವರ್ಡ್ ಅಂತ ಹೇಳಿದ್ರೆ ತಪ್ಪಾಗಿ ಸ್ಪೆಲ್ಲಿಂಗ್ ಇರುವಂತಹ, ತಪ್ಪು ಸ್ಪೆಲ್ಲಿಂಗ್ ಇರುವಂತಹ ಶಬ್ದವನ್ನ ಗುರುತಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ನೀವು ಮೇನ್ ಕ್ವೆಶ್ಚನ್ ಓದುವಾಗ ಎಷ್ಟು ಕ್ಲಿಯರ್ ಆಗಿ ಓದಿ ಅರ್ಥ ಮಾಡ್ಕೊಂಡಿರ್ತೀರೋ ಅದನ್ನ ಗಮನದಲ್ಲಿಟ್ಕೊಂಡು ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಓವರ್ ಎಸ್ಟಿಮೇಟ್ ಅಂತ ಇದೆ, ಕನ್ಸಿವೇಬಲ್ ಅಂತ ಇದೆ, ನೆಕ್ಸ್ಟ್ ಯುಥೆನೆಸಿಯಾ ಅಂತ ಇದೆ, ಅದೇ ರೀತಿಯಾಗಿ ಡಿಸ್ಒಬಿಡಿಯೆಂಟ್ ಅಂತ ಇದೆ. ಸೊ ಇದರಲ್ಲಿ ತಪ್ಪಾಗಿ ಸ್ಪೆಲ್ಲಿಂಗ್ ಇರುವಂತಹ ಪದ ಯಾವುದು? ಅದರಲ್ಲಿ ಒಂದು ಸಹಜವಾಗಿ ಗಮನಿಸುವಂಥದ್ದು ಏನಂತ ಹೇಳಿದ್ರೆ, ನಮಗೆ ವೆಲ್ ಅಕ್ವೈಂಟೆಡ್ ಅಂದರೆ ನಮಗೆ ತುಂಬ ಚೆನ್ನಾಗಿ ಪರಿಚಯ ಇರುವಂತಹ ಪದಗಳಲ್ಲೇ ಹೆಚ್ಚು ಸಾರಿ ತಪ್ಪುಗಳನ್ನು ಅವರು ಕೊಟ್ಟಿರ್ತಾರೆ. ಆದರೂ ಕೂಡ ನೀವು ಇದು ಒಂದೇ ಮಾತನ್ನು ತಲೆಯಲ್ಲಿ ಇಟ್ಕೋಬಾರ್ದು. ಸೊ ಒಂದು ಸಾರಿ ಸ್ಪೆಲ್ಲಿಂಗ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲಿ ಓವರ್ ಎಸ್ಟಿಮೇಟ್ ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ, ಇಟ್ಸ್ ರೈಟ್, ಇಟ್ ಹ್ಯಾಸ್ ರೈಟ್ ಸ್ಪೆಲ್ಲಿಂಗ್. ಅಂಡ್ ಕನ್ಸಿವೇಬಲ್ ಇದು ಕೂಡ ಸ್ಪೆಲ್ಲಿಂಗ್ ಸರಿಯಾಗಿದೆ. ಅಂಡ್ ಯುಥೆನಿಸಿಯಾ ಇದು ಕೂಡ ಸ್ಪೆಲ್ಲಿಂಗ್ ಸರಿಯಾಗಿದೆ. ಇನ್ನು ಡಿಸ್ಒಬಿಡಿಯೆಂಟ್, ಇಲ್ಲಿ ನೋಡಿ DIANT ಇದೆ, ಇದೇನಾಗಬೇಕು, ಎ ಬದಲಾಗಿ ಇ ಬರಬೇಕು, ಡಿಸ್ಒಬಿಡಿಯೆಂಟ್ ಅಂತ ಇಲ್ಲಿ. ಸೊ ಇ ಬರಬೇಕು. ಹಾಗಾಗಿ ತಪ್ಪಿರುವಂತದ್ದು ಯಾವುದು? ಡಿಸ್ಒಬಿಡಿಯೆಂಟ್, ಡಿ. ಸೊ ಇದೇ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಗುರುದ್ವಾರ, ಗುರುದ್ವಾರ, ವಿಖುನ, ಪ್ರೋಟೋಜೋವಾ ಅಂಡ್ ಆರ್ಥಿನಾಲಜಿ. ಇಲ್ಲಿ 4 ಪದಗಳು ಕೂಡ ಸರಿಯಾದ ಸ್ಪೆಲ್ಲಿಂಗ್ ಅನ್ನ ಹೊಂದಿದ್ದಾವೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂತಹ ಪದ ಯಾವುದು ಕೂಡ ಇಲ್ಲ. ಓಕೆ, ಅಕಸ್ಮಾತ್ ಈ ತರ ಬಂದ್ರೆ, ನೀವೇನಾದ್ರೂ ತಪ್ಪು ಅಥವಾ ಸರಿ ಅಂತ ಏನಾದ್ರೂ ಹಾಕಿ ಬಂದ್ರೆ ನಿಮಗೆ ಏನಾಗುತ್ತೆ, ಒಂದು ಗ್ರೇಸ್ ಮಾರ್ಕ್ ಸಿಗುತ್ತೆ. ಓಕೆ, ಮೂರೇ ನೋಡೋಣ. ಬ್ಲಂಡರ್ಬಸ್, ಕನ್ಕಾಮಿಟೆಂಟ್, ಹಲುಸಿನೋಜನ್, ಎಕ್ಸ್ಪೆಡಿಯೆಂಟ್. 4 ಪದಗಳಿದಾವೆ. ಇದರಲ್ಲಿ ತಪ್ಪಿರುವಂತಹ ಪದ ಯಾವುದು? ತಪ್ಪಿರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಹಲುಸಿನೋಜನ್, ನೋಜನ್ ಅಂತ ಹೇಳಿದ್ರೆ ಇಲ್ಲಿ GAN ಇದೆ, ಇದೇನಾಗಬೇಕು, ಸೊ GEN ಅಂತ ಆಗಬೇಕು. ಅದು ಸರಿಯಾದ ಸ್ಪೆಲ್ಲಿಂಗ್ ಆಗುತ್ತೆ. ಇಲ್ಲಿ ತಪ್ಪಾಗಿ ಸ್ಪೆಲ್ಲಿಂಗ್ ಇರುವಂತಹ ಆಪ್ಷನ್ ಯಾವುದು? ಸಿ ಆಪ್ಷನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಂಟರ್ಫೆರೆನ್ಸ್, ಹೈಪೋಥೆಸಿಸ್, ಸಪ್ರೆಷನ್, ಸರ್ಕಂಫರೆನ್ಸ್. ಓಕೆ, ಇದರಲ್ಲಿ ಇಂಟರ್ಫರೆನ್ಸ್, ಹೈಪೋಥೆಸಿಸ್, ಸಪ್ರೆಷನ್, ಆಮೇಲೆ ಸರ್ಕಂಫರೆನ್ಸ್, ಇದರಲ್ಲಿ ತಪ್ಪಿರುವಂತಹ ಪದ ಯಾವುದು? ಅದು ಯಾವುದು ಅಂತ ಹೇಳಿದ್ರೆ ಇಂಟರ್ಫರೆನ್ಸ್. ಇಲ್ಲಿ ಎ ಇದೆ ಅಲ್ವಾ, ತಪ್ಪಾಗಿ ಉಚ್ಚಾರ ಆಗಿದೆ. ಇದು ಏನು ಬರಬೇಕು? ಸೊ ಇ ಬರಬೇಕು. ಇನ್ನು ನೆಕ್ಸ್ಟ್ ಹೋರಿ, ನಿಶೆ, ಡಿಲೆಮ್ಮಾ ಅಂಡ್ ಬಾಟಿಕ್. ಸೊ ಇದರಲ್ಲಿ ನಾವು ಡಿಲೆಮ್ಮಾ ಮತ್ತು ಡೆಲೆಮಾ ಅಂತ ಹೇಳ್ತೇವೆ. ಅದರಲ್ಲಿ ಏನಾಗಬೇಕು? ಸೊ ಡಿಲೆಮ್ಮಾ ಅಂದಾಗ ಇಲ್ಲಿ LA ಬದಲಾಗಿ LE ಬರಬೇಕು. ಅದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂತಹ. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಕನ್ಫಿಸ್ಕೇಟ್ ಸರಿಯಾದ ಸ್ಪೆಲ್ಲಿಂಗ್ ಇದೆ. ಸೇಸ್ಮಾಲಜಿ ಸರಿಯಾದ ಸ್ಪೆಲ್ಲಿಂಗ್ ಇದೆ.
ದೆನ್ ಪಿಟ್ಯೂಟರಿ ನೋಡೋಣ. ಬೊನಾನ್ಸಾ ಇದು ಕೂಡ ಸರಿಯಾಗಿದೆ ಸ್ಪೆಲ್ಲಿಂಗ್. ಸೊ ಇಲ್ಲಿ ಪಿಟ್ಯೂಟರಿ ಅಂದಾಗ PITUI ಬರಬೇಕು ಇಲ್ಲಿ. ಓಕೆ, ಆವಾಗ ಪಿಟ್ಯೂಟರಿ ಅಂತ ಸರಿಯಾದ ಸ್ಪೆಲ್ಲಿಂಗ್ ಆಗುತ್ತೆ. ಸೊ ತಪ್ಪು ಸ್ಪೆಲ್ಲಿಂಗ್ ಇರುವಂತ ಶಬ್ದ ಪಿಟ್ಯೂಟರಿ ಆಗಿದೆ. ನೆಕ್ಸ್ಟ್ ಇನ್ಫ್ಲೂಯೆನ್ಸಾ, ಅಡೋಲೆಸೆನ್ಸ್, ಗೆಲರ್, ದೆನ್ ಸೆಕ್ಯುಲರಿಸಮ್. ಇಲ್ಲಿ ಅಡೋಲೆಸೆನ್ಸ್ ಅನ್ನುವಂತಹ ಪದ ಇದೆ ನೋಡಿ. ಸೊ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂತಹ ಪದ ಆಗಿದೆ. ಕೊನೆಗೆ ಏನಾಗಬೇಕು ಹೇಳಿ, ಅಡೋಲೆಸೆನ್ಸ್ ಅಂದಾಗ ಅಲ್ಲಿ CE ಬರಬೇಕು, SE ಅಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ಮೋಸ್ಟ್ ನಮಗೆ ಗೊತ್ತಿರುವಂತಹ ಪದಗಳ ಸ್ಪೆಲ್ಲಿಂಗೇ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟು ನಮಗೆ ಗೊತ್ತಿಲ್ಲದೆ ಇರೋ ಪದಗಳು, ಅಪರಿಚಿತ ಪದಗಳ ಮೇಲೆ ಸಂದೇಹ ಪಟ್ಬಿಟ್ಟು ಏನು ಮಾಡಿಬಿಡ್ತೇವೆ ನಾವು, ಅವುಗಳನ್ನು ಚೂಸ್ ಮಾಡಿಬಿಡ್ತೇವೆ. ನೆಕ್ಸ್ಟ್ ಓಸ್ಮೋಸಿಸ್, ಸಕಮ್, ದೆನ್ ಹ್ಯಾಪಲ್ಸ್, ದೆನ್ ಗ್ರಾಫಿಟಿ. ಇಲ್ಲಿ ಇರುವಂತಹ ಮಿಸ್ಟೇಕ್ ಯಾವುದು? ಇದು ಹ್ಯಾಪ್ಲೆಸ್. ಹ್ಯಾಪ್ಲೆಸ್ ಏನು ಬರಬೇಕು? ಆಕ್ಚುಲಿ ಇಲ್ಲಿ SS ಬರಬೇಕು. ಸರಿನಾ? ಸೊ ಇದು ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಆಗಿದೆ. ಸೊ ಇದೇ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೆಮಟಾಲಜಿ, ಅಥ್ಲೆಟಿಕ್ಸ್, ಡಿನಾಮಿನೇಟರ್, ದೆನ್ ಮಾಂಗ್ರೇಲ್. ಇಲ್ಲಿ ಎಲ್ಲದೂ ಕೂಡ ಸರಿಯಾಗಿದೆ. ಅಥ್ಲೆಟಿಕ್ಸ್ ಸ್ಪೆಲ್ಲಿಂಗ್ ಅನ್ನು ನೋಡಿ, ಅಥ್ಲೆಟಿಕ್ಸ್ ಸ್ಪೆಲ್ಲಿಂಗ್ ಅನ್ನು ನೋಡಿ. ಆಕ್ಚುಲಿ ಏನಿದೆ, ATH ಇಲ್ಲಿ E ಬರಬಾರ್ದು ಅಲ್ವಾ? ಅಥ್ಲೆಟಿಕ್ಸ್ ಆಗಿದೆ, ಅದು ಅಥ್ಲೆಟಿಕ್ಸ್. ಈಗ ಸರಿಯಾಯಿತು ಆ E ಅನ್ನು ತೆಗೆದ್ರೆ. ಸೊ ತಪ್ಪಿರುವಂತಹ ಶಬ್ದ ಇದು ಆಗಿದೆ. ಇನ್ನು ಸೆಪಾಲೋಪಡ್, ದೆನ್ ಲ್ಯಾಕ್ಲಸ್ಟರ್, ಫ್ಲೋರಸೆಂಟ್, ದೆನ್ ಮೊರೆಟೋರಿಯಂ. ಇದರಲ್ಲಿ ತಪ್ಪಾಗಿರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ, ಸೊ ಮೊದಲನೇದ್ದು ಇಲ್ಲಿ ಸೆಪಾಲೋಪಡ್ ಅಂದಾಗ ಇಲ್ಲಿ A ಬದಲಾಗಿ ಏನು ಬರಬೇಕು? O ಬರಬೇಕು. ಅದು ಸರಿಯಾದ ಸ್ಪೆಲ್ಲಿಂಗ್ ಆಗುತ್ತೆ. ಇಲ್ಲಿ ತಪ್ಪಾಗಿರೋ ಸ್ಪೆಲ್ಲಿಂಗ್ ಯಾವುದು? ಆಪ್ಷನ್ A, ಸೆಪಾಲೋಪಡ್. ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ವರ್ಡ್ಸ್ ಚೂಸ್ ದ ಮಿಸ್ಸ್ಪೆಲ್ಡ್ ವರ್ಡ್ ಅಂತ ಹೇಳಿದ್ದಾರೆ. ತಪ್ಪಾಗಿರುವಂತಹ ಶಬ್ದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಟರ್ ಡಿಪೆಂಡೆಂಟ್, ದ ನೆಕ್ಸ್ಟ್ ಸ್ಕ್ವಾಲರ್, ಪರ್ಮನೆಂಟ್, ದ ನೆಕ್ಸ್ಟ್ ಅನ್ರೈವಲ್ಡ್ ಅಂತ ಇದೆ. ಇಲ್ಲಿ ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಯಾವುದು ಅಂತ ಹೇಳಿದ್ರೆ, ಸೊ ಇಂಟರ್ ಡಿಪೆಂಡೆಂಟ್. ಇಲ್ಲಿ A ಇದ್ದದ್ದು ಏನಾಗಬೇಕು? E ಆಗಬೇಕು. ದ ನೆಕ್ಸ್ಟ್ ಬ್ರೋಕೋಲಿ ಸರಿಯಾಗಿದೆ. ಇಂಪರ್ಸಿಪ್ಟೇಬಲ್ ಅಂತ ಶಬ್ದ ಇದೆ. ನೆಕ್ಸ್ಟ್ ಕಮ್ಯುನಿಕೇಬಲ್ ಸರಿಯಾಗಿದೆ. ಟ್ಯಾಂಟಲೈಸ್ ಅಂತ ಶಬ್ದ ಇದೆ. ಟ್ಯಾಂಟಲೈಸ್ ನಮಗೆ ಶಬ್ದದ ಅರ್ಥ ಗೊತ್ತಿಲ್ಲದೆ ಇರ್ಬೋದು, ಹಾಗಂತ ಹೇಳಿ ಅದೇ ತಪ್ಪಿದೆ ಅಂತಲ್ಲ. ಇದು ಏನಾಗಬೇಕು? ಇಂಪರ್ಸಿಪ್ಟೇಬಲ್ ಅಂತ ಇದೆ. ಆಕ್ಚುಲಿ ಇಂಪರ್ಸಿಪ್ಟಿಬಲ್ ಅಂತ ಆಗಬೇಕು. ಏನಾಗಬೇಕು ಹೇಳಿ? ಸೊ T ಮತ್ತು I ಆಗಬೇಕು. ಓಕೆ, ನೆಕ್ಸ್ಟ್ ಬಿಡೂನ್, ಬಿಡೂನ್ ಅಂತ. ದ ನೆಕ್ಸ್ಟ್ ಟೈರನೈಸ್, ದೆನ್ ಎಕ್ಸ್ಪೆಡಿಷಿಯಸ್, ದೆನ್ ಪರ್ನಿಕೆಟಿ, ಪರ್ನಿಕೆಟಿ. ಸೊ ಇಲ್ಲಿ ನಮಗೆ ಪರ್ನಿಕೆಟಿ ಅನ್ನೋದರ ಅರ್ಥ ಗೊತ್ತಿಲ್ಲದೆ ಇರ್ಬೋದು. ದ ನೆಕ್ಸ್ಟ್ ಬಿಡೂನ್ ಅನ್ನೋ ಅರ್ಥ ಗೊತ್ತಿಲ್ಲದೆ ಇರ್ಬೋದು. ಬಟ್ ಮಿಸ್ಟೇಕ್ ಇರುವುದು ಯಾವ್ದು ಹೇಳಿ? ಈ ಶಬ್ದ ಆಗಿದೆ. ಏನಾಗಬೇಕು ಅಂತ ಹೇಳಿದ್ರೆ, ಟೈರನೈಸ್ ಅಂದಾಗ ಅಲ್ಲಿ N ಇದೆ ಅಲ್ವಾ? ಸೊ ಡಬಲ್ N ಬರಬೇಕು. ಹಾಗಾಗಿ ತಪ್ಪಿರುವಂತಹ ಸ್ಪೆಲ್ಲಿಂಗ್ ಯಾವುದು? ಟೈರನೈಸ್ ಆಗಿದೆ. ದ ನೆಕ್ಸ್ಟ್ ಪಾಶ್ಚರೈಸ್, ರೆಲಿಂಕ್ವಿಶ್, ನೆಕ್ಸ್ಟ್ ಸೆಡಿಷನ್, ಆಮೇಲೆ ಝೆಲಾಟ್. ಝೆಲಾಟ್ ಅಂತ ಇಲ್ಲಿ ಶಬ್ದ ಇದೆ ಅಲ್ವಾ? ಸೊ ಇದರ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಏನು ಅಂತ ಹೇಳಿದ್ರೆ, ಅದು ZEALOT ಬರಬೇಕು, ಝೆಲಾಟ್ ಅಂತ ಹೇಳಿ. ಸೊ ಹಾಗಾಗಿ ತಪ್ಪಿರುವಂತಹ ಸ್ಪೆಲ್ಲಿಂಗ್ D ಆಗಿದೆ. ಇನ್ನು ಡಿಪೆಂಡೆನ್ಸಿ, ಎಂಬ್ಯಾಂಕ್ಮೆಂಟ್, ಎಕ್ಸೋಡಸ್, ಇಲ್ಯುಮಿನೆಂಟ್. ಇಲ್ಲಿ ಎಲ್ಲ ಶಬ್ದಗಳು ಕೂಡ ಸರಿಯಾಗಿದ್ದಾವೆ. ಆದರೆ C ಇದೆ ನೋಡಿ, ಎಕ್ಸೋಡಸ್. ಆಕ್ಚುಲಿ DUS ಅಂತ ಆಗಬೇಕು. ಇದು ತಪ್ಪಿರುವಂತಹ ಸ್ಪೆಲ್ಲಿಂಗ್ ತಪ್ಪಿರುವಂತಹ ಶಬ್ದ. ಇನ್ನು ರೆಸ್ಪ್ಲೆಡೆಂಟ್, ಇವೆನೆಸೆನ್ಸ್, ಎಸಿನಿನಿಟಿ, ಇಂಬೆಸೈಲ್. ಇಲ್ಲಿ ಆಲ್ಮೋಸ್ಟ್ ಇಂಬೆಸೈಲ್ ಎಲ್ಲೋ ಈ ಶಬ್ದವನ್ನು ಕೇಳಿದ್ದೇವೆ ಅಂತ ಅನಿಸುತ್ತೆ. ಉಳಿದದ್ದು ಯಾವುದೂ ಕೂಡ ನಮಗೆ ಪರಿಚಯ ಇಲ್ಲ ಅಂತ ಅನಿಸುತ್ತೆ. ಆದರೆ ಸೊ ಇಲ್ಲಿ ತಪ್ಪಿರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ, ಅದು ಅಸಿನಿನಿಟಿ.
ಸಿ ಆಪ್ಷನ್. ಇದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಎಸ್ ಇದೆಯಲ್ವಾ, ಇದು ಡಬಲ್ ಎಸ್ ಆಗಬೇಕು, ಅಸಿನಿನಿಟಿ ಅಂತ ಹೇಳಿ. ನೆಕ್ಸ್ಟ್ ಪ್ಯಾರೋಕ್ಸಿಮ್, ಜಿಯೋಲೋಟಿಸಮ್, ಸಿಜೋಫ್ರೇನಿಯಾ, ಕ್ರೋಚಿಟಿನೆಸ್. ಇದರಲ್ಲಿ ಯಾವ ಶಬ್ದ ತಪ್ಪಿರಬಹುದು ಅಂತ ಹೇಳಿದ್ರೆ ಅದು ಪ್ಯಾರೋಕ್ಸಿಸಮ್. ಪ್ಯಾರೋಕ್ಸಿಸಮ್ ಇಲ್ಲಿ ಎಸ್ ಮಿಸ್ ಆಗಿದೆ. ಏನಾಗಬೇಕು ಆಕ್ಚುಲಿ ಎಸ್ ಮತ್ತೆ ಎಂ ಆಗಬೇಕು. ಅದೇ ಸ್ಪೆಲ್ಲಿಂಗ್ ತಪ್ಪಿರುವಂತಹ ಪದ. ಇನ್ನು ಇದರಲ್ಲಿ ನೋಡಿ ನೋಡೋಣ, ರಿನೇಸನ್ಸ್, ಅನ್ರಾವೆಲಿಂಗ್, ಕ್ಯಾನ್ವಸ್, ಬಿಬ್ಲಿಯೋಫೈಲ್. ಸೊ ಇದರಲ್ಲಿ ತಪ್ಪಿರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ರಿನೇಸನ್ಸ್. ಓಕೆ, RENAISSANCE. ಓಕೆ, ರಿನೆಸಾನ್ಸ್ ಅಂತ ನಾವು ಹೇಳ್ತೇವೆ. ತಪ್ಪಿರುವಂತಹ ಸ್ಪೆಲ್ಲಿಂಗ್ ಇದು ಆಗಿದೆ. ನೆಕ್ಸ್ಟ್ ರಿಪೋಸ್ಟೆ, ಸರೆಪ್ಟಿಷಿಯಸ್, ದ ನೆಕ್ಸ್ಟ್ ನಟೋರಿಟಿ, ದ ನೆಕ್ಸ್ಟ್ ರಿಸಸಿಟೇಟ್. ಓಕೆ, ಸೊ ಇದರಲ್ಲಿ ತಪ್ಪಿರುವಂತಹ ಶಬ್ದ ಯಾವುದಾಗಿದೆ ಅಂತ ಹೇಳಿದ್ರೆ ಅದು ಕೊನೆಯ ಶಬ್ದನೇ ಆಗಿದೆ. ಆಕ್ಚುಲಿ ಇದು ರಿಸಸಿಯೇಟ್ ಅಂತ ಆಗಿದೆ ಅಲ್ವಾ, ಇದು ಇಲ್ಲಿ ಏನಾಗಬೇಕು ಎಸ್ ಮತ್ತೆ ಸಿ ಬರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾಮೋಫ್ಲೇಜ್, ದ ನೆಕ್ಸ್ಟ್ ಅಪೋಕ್ರಿಫಲ್, ಪರ್ಸಿವರೆನ್ಸ್, ಎಕ್ಸಾಗರೇಟಿಂಗ್. ಇದರಲ್ಲಿ ನಮಗೆ ಪರ್ಸಿವರೆನ್ಸ್ ಗೊತ್ತು, ನೆಕ್ಸ್ಟ್ ಎಕ್ಸಾಗರೇಟಿಂಗ್ ಗೊತ್ತು, ಇವೆರಡು ಪದಗಳು ಗೊತ್ತಿಲ್ಲ. ನಮಗೆ ಸಹಜವಾಗಿ ಸಂದೇಹ ಎ ಮತ್ತು ಸಿ ಮೇಲೆ ಬರುತ್ತೆ. ಬಟ್ ತಪ್ಪಿರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಅದು ಎಕ್ಸಾಗರೇಟಿಂಗ್ ಆಗಿದೆ. ಏನಾಗಬೇಕು ಅಂತ ಹೇಳಿದ್ರೆ ಸೊ ಡಬಲ್ ಜಿ ಬರಬೇಕು. ಇಲ್ಲಿರುವಂತಹ ಜಿ ಇದೆಯಲ್ವಾ, ಇದು ಡಬಲ್ ಜಿ ಆಗಬೇಕು, ಎಕ್ಸಾಗರೇಟಿಂಗ್ ಅಂತ ಹೇಳಿ. ಓಕೆ, ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ ಅನ್ನ ಆಯ್ಕೆ ಮಾಡಬೇಕು. ಗಿವನ್ ಬಿಲೋ ಆರ್ 4 ಸೆಟ್ ಆಫ್ ವರ್ಡ್ಸ್, ಚೂಸ್ ದ ಒನ್ ದಟ್ ಈಸ್ ಸ್ಪೆಲ್ಟ್ ರೈಟ್. ಸರಿಯಾಗಿ ಉಚ್ಚರಿಸಲ್ಪಟ್ಟಿರುವಂತಹ ಪದವನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಸರಿಯಾಗಿ ಗುರುತಿಸಿರುವಂತಹ ಪದ ಯಾವುದಾಗಿರಬಹುದು ನೋಡಿ, ಸಮರಿಟನ್, ಓಕೆ, ಸಮರಿಟನ್, ನೆಕ್ಸ್ಟ್ ಸಮರಿಟನ್ ಅಂತ ಇದೆ. ಸೊ ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಡಿ ಆಗಿದೆ. ನೆಕ್ಸ್ಟ್ ಗ್ಯುರೆಲ್ಲಾ ಅಂತ ಹೇಳ್ತೇವೆ ಅಥವಾ ಗೊರಿಲ್ಲಾ ಅಂತ ನಾವು ಹೇಳ್ತೇವೆ. ಸೊ ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಸೊ ಬಿ ಆಪ್ಷನ್ ಆಗಿದೆ. ನೆಕ್ಸ್ಟ್ ಮೂರನೇ ನೋಡೋಣ, ಮಿಸ್ಡಿಮಿನರ್. ಸೊ ಸ್ಪೆಲ್ಲಿಂಗ್ ಸೇಮ್ ಇದೆ, ಸಾರಿ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಆದರೆ ಇಲ್ಲಿ ತಪ್ಪಾಗಿರುವಂತಹ ಸ್ಪೆಲ್ಲಿಂಗು ಕೂಡ ಮೂರಿದಾವೆ. ಸರಿಯಾದ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಮಿಸ್ಡಿಮಿನರ್ ಆಗಿದೆ, ಸಿ. ಇನ್ನು ಸುಡೋನಿಮ್ ಅಂತ ನಾವು ಹೇಳ್ತೇವೆ. ಓಕೆ, ಇದರಲ್ಲಿ ಸರಿಯಾಗಿರುವಂತಹ ಒಂದು ಸ್ಪೆಲ್ಲಿಂಗ್ ಯಾವುದು ಅಂತ ಹೇಳಿದ್ರೆ ಅದು ಬಿ. ಓಕೆ, ನೆಕ್ಸ್ಟ್ ಹೆಮೋಗ್ಲೋಬಿನ್ ಅಂದಾಗ ನೆನ್ಪಿಟ್ಕೊಳ್ಳಿ. ಸೊ ಹೆಮೋ ಅಂದಾಗ ಇಲ್ಲಿ HAE ಬರುತ್ತೆ. ಸೊ ಹಾಗಾಗಿ ಅದೇ ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ. ನಮಗೆ ನೋಡಿ ಎಲ್ಲ ಶಬ್ದಗಳು ಹೆಮೋಗ್ಲೋಬಿನ್ ಎಲ್ಲ ಸರಿ ಅನಿಸ್ತವೆ. ಬಟ್ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಪೆಲ್ಲಿಂಗ್ ಇದೆ ಮತ್ತು ಸರಿಯಾದ ಸ್ಪೆಲ್ಲಿಂಗ್ ಇದು ಆಗಿದೆ. ಎಕ್ಸಾಂಪಲ್ ನೋಡೋಣ, ಎನಿಹಿಲೇಟ್ ಅಂತ ಇದೆ, ಸೇಮ್ ಶಬ್ದನೇ ಕೊಟ್ಟಿದ್ದಾರೆ, ಬಟ್ ಸ್ಪೆಲ್ಲಿಂಗ್ ಮಾತ್ರ ತಪ್ಪಾಗಿದೆ. ಬಟ್ ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ ಯಾವ್ದು ಹೇಳಿ, ANNIHILATE, ಎನಿಹಿಲೇಟ್ ಅಂತ ಹೇಳಿ. ನೆಕ್ಸ್ಟ್ ಕನ್ಸೈನ್ಶಿಯಸ್ ಆರ್ ಕಾನ್ಶಿಯಸ್. ಓಕೆ, ಸೊ ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು, ಅದು ಯಾವುದು ಅಂತ ಹೇಳಿದ್ರೆ ಎ ಆಗಿದೆ, ಕನ್ಸೈನ್ಶಿಯಸ್.
ಓಕೆ, ಸೊ ಇದು ಸರಿಯಾದ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಆಗಿದೆ. ಕನ್ಸೈನ್ಸ್ ಅಂತ ನಾವು ಕಲ್ತಿದ್ದೇವೆ, CONSCIENCE ಅಂತ ಹೇಳಿ. ಅದನ್ನು ಎಕ್ಸಿಕ್ಯೂಟಿವ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಫಾರ್ಮ್ ಆಗುತ್ತೆ. ಇನ್ನು ಯುಫೆಮಿಸಮ್ ಅಂದಾಗ ಸ್ಪೆಲ್ಲಿಂಗ್ ಅನ್ನು ನೋಡಿ, ABC ಮತ್ತು D. ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು? ಅದು ಯುಫೆಮಿಸಮ್. ಓಕೆ, ನೆಕ್ಸ್ಟ್ ಗ್ಯಾರಿಸನ್ ಅನ್ನುವಂತಹ ಶಬ್ದ ಇದೆ. ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಸರಿಯಾದ ಉತ್ತರ ಯಾವುದು? ಗ್ಯಾರಿಸನ್, GARRISON. ದೆನ್ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಅನಾಮಲಸ್ ಅಂತ ಶಬ್ದ ಇದೆ. ಇದರಲ್ಲಿ ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ ಸಿ ಆಗಿದೆ, ಅನಾಮಲಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಫ್ಯಾಸಿಸಮ್, ಇಲ್ಲೂ ಕೂಡ ಒಂದು ಸೆಟ್ ಇದೆ. 4 ಆಪ್ಷನ್ಗಳನ್ನು ನೋಡಿ. ಫ್ಯಾಸಿಸಮ್ ಅಂತ ಇದೆ. ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು? ಅದು FASCISM, ಫ್ಯಾಸಿಸಮ್. ಸೊ ಇದು ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ ಆಗಿದೆ. ಇನ್ನು ಇಡಿಯೋಸಿಂಕ್ರಸಿ ಅನ್ನುವಂತಹ ಒಂದು ಶಬ್ದ. ಇದರಲ್ಲಿ ಯಾವುದು ಸರಿಯಾದಂತಹ ಶಬ್ದ ಆಗಿರಬಹುದು? ಓಕೆ, ಅದರಲ್ಲಿ ನಿಜವಾಗ್ಲೂ ಕರೆಕ್ಟ್ ಆಗಿರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಇರುವಂತದ್ದು ಇಡಿಯೋಸಿಂಕ್ರಸಿ ಅನ್ನುವಂತಹ ಎ ಆಪ್ಷನ್ ಅಲ್ಲಿ ಇರುವಂತದ್ದು. ಇನ್ನು ಪ್ಯಾಂಕ್ರೋಮ್ಯಾಟಿಕ್ ಅಂತ ಇದೆ. ಇದರಲ್ಲಿ ಸರಿಯಾದಂತಹ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು? ಸ್ವಲ್ಪ ಸ್ಪೆಲ್ಲಿಂಗ್ ಅನ್ನ ಚೇಂಜ್ ಮಾಡಿದ್ದಾರೆ, ಬಟ್ ಸರಿಯಾದ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು? ಪ್ಯಾಂಕ್ರೋಮ್ಯಾಟಿಕ್ ಅನ್ನುವಂಥದ್ದು. ಇನ್ನು ಫ್ಲಾಬರ್ಗಾಸ್ಟ್, ಇಲ್ಲಿ ಫ್ಲಬರ್ಗಾಸ್ಟ್ ಅಂತ ಮಾಡಿದ್ದಾರೆ, ಇನ್ನೊಂದು ಫ್ಲಾಬರ್ಗಾಸ್ಟ್ ಅಂತ ಮಾಡಿದ್ದಾರೆ. ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ ಆಗಿದೆ. ಇನ್ನು ಜಿಯೋಪರ್ಡೈಸ್ ಅಂತ ಇದೆ ಶಬ್ದ. ಸೊ ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ನೋಡಿ, 3 ಒಂದ್ ಕಡೆ SE ಕೊಟ್ಟಿದ್ದಾರೆ, ಒಂದ್ ಕಡೆ SE ಕೊಟ್ಟಿದ್ದಾರೆ, ಕೆಲವು ಕಡೆ P ಅನ್ನ ಡಬಲ್ ಮಾಡಿದ್ದಾರೆ ಅಲ್ವಾ, ಒಂದ್ ಕಡೆ ಕೊನೆಗೆ Z ಕೊಟ್ಟಿದ್ದಾರೆ ಅಲ್ವಾ. ಆದ್ರೆ ಸರಿಯಾದ ಆನ್ಸರ್ ಮತ್ತು ಸ್ಪೆಲ್ಲಿಂಗ್ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ ಎ, ಜಿಯೋಪರ್ಡೈಸ್. ನೆಕ್ಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಫೋರ್ಬೋರ್ಡಿಂಗ್ ಅಂತ ಇದೆ. ಇದರಲ್ಲಿ ಯಾವುದು ಸರಿಯಾದ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಆಗಿರ್ಬೋದು? ಫೋರ್ಬೋರ್ಡಿಂಗ್ ಅಂದಾಗ ಸೊ ಯಾವ್ದಿರ್ಬೋದು? ಇಲ್ಲಿ ಫ್ರೇರ್ ಅಂತ ಆಗಿದೆ, ಇಟ್ಸ್ ರಾಂಗ್. ಓಕೆ, ಬೋರ್ಡಿಂಗ್ ಅಂತ ಹೇಳಿ ಇಲ್ಲಿ ನಾವು ಡಬಲ್ ಸ್ಟ್ರೆಸ್ ಇರೋದಿಲ್ಲ, ಡಬಲ್ ಬರೋದಿಲ್ಲ. ಇನ್ನು ಫೋರ್ಬೋರ್ಡಿಂಗ್ ಅಂದಾಗ FOUR ಬರಲ್ಲ, ಹಾಗಾಗಿ ಸರಿಯಾದ ಸ್ಪೆಲ್ಲಿಂಗ್ ಇರುವಂತದ್ದು ಸಿ ಆಗಿದೆ. ಇನ್ನು ಮಸ್ಟ್ಯಾಶ್ ಅಂತ ನಾವು ಹೇಳ್ತೇವೆ, ಮೀಸೆ ಅಂತ. ಓಕೆ, ಇದರಲ್ಲಿ ಸರಿಯಾದ ಉಚ್ಚಾರ ಇರುವಂತದ್ದು ಯಾವುದು? ಸೊ ಯಾವುದು? MOUSTACHE. ಇನ್ನು ಎಟಿಕ್ವೇಟ್ ಅಂತ ಹೇಳಿದ್ರೆ ಶಿಷ್ಟಾಚಾರ. ಒಂದು ಪ್ರಶ್ನೆಗೆ ನಮಗೆ 1 ನಿಮಿಷ ಮಾತ್ರ ಸಮಯ ಇರುತ್ತೆ. ಅಷ್ಟರಲ್ಲಿ ನಮ್ಮ ಮೈಂಡ್ ಶಬ್ದ ಒಂದ್ಸಾರಿ ರೀಡ್ ಮಾಡಿ ಆದ್ಮೇಲೆ ಯಾವುದು ಸರಿ ಅಂತ ಹೇಳುತ್ತೆ. ಓಕೆ, ಆವಾಗ ಇಮಿಡಿಯೇಟ್ ಆಗಿ ಮಾರ್ಕ್ ಮಾಡಿಬಿಡಿ. ಅಕಸ್ಮಾತ್ ಆಗಿ ಗೊತ್ತಾಗದೇ ಇದ್ರೆ ಯಾವುದು? ಮೆಥಡ್ ಆಫ್ ಡಿಲೀಷನ್, ಯಾವುದು ಸರಿ ಆಗಲ್ಲ ಅನ್ನುವ ಆಯ್ಕೆಗಳನ್ನು ತೆಗೆದುಬಿಡಿ. ಆಮೇಲೆ ಉಳಿದಿರೋ ಆಪ್ಷನ್ಗಳಲ್ಲಿ ಡಿಸೈಡ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಎಟಿಕ್ವೇಟ್, ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಎಕ್ವೀಸ್ ಅಂತ ಇದೆ. ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಸೊ ಆಪ್ಷನ್ ಡಿ ಇಲ್ಲಿ ಆಗಿದೆ. ಇನ್ನು ಕ್ಯಾಂಟನ್ ಕೋರಸ್ ಅಂತ ಶಬ್ದ ಇದೆ. ಸೊ ಇದರಲ್ಲಿ ಸರಿಯಾಗಿ ಸ್ಪೆಲ್ಲಿಂಗ್ ಇರುವಂತಹ ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ ಆಗಿದೆ. ಸೊ ಹೀಗೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ರೈಟ್ಲಿ ಸ್ಪೆಲ್ಟ್ ಮತ್ತೆ
ರಾಂಗ್ಲಿ ಸ್ಪೆಲ್ಡ್ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಈ ರೀತಿಯಾಗಿ ನಾವು ಆಲೋಚನೆ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಏನಾದರೂ ಕಮೆಂಟ್ಸ್ ಇದ್ದಲ್ಲಿ ಖಂಡಿತ ತಿಳಿಸಿ. ಸೊ ಮತ್ತೆ ಏನಾದರೂ ನಿಮಗೆ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಕೈಂಡ್ಲಿ like the video, share the video and subscribe our channel, the English Jnana Setu. Thank you.